ನಮಸ್ಕಾರ, ನಾನು ಶ್ರೀನಿವಾಸ್, ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡ್ತಾ ಇದ್ರಲ್ಲ, ಇದು ನ್ಯಾಷನಲ್ ಹೈವೇ. ಸುಂದರ ವಾತಾವರಣ, ಬ್ಯೂಟಿಫುಲ್ ನೇಚರ್, ಯಾವ ಕಡೆ ನೋಡಿದ್ರು ಗ್ರೀನರಿ, ತಂಪಾದ ಕೂಲಾದ ಎನ್ವೈರ್ನಮೆಂಟು, ಆ ಒಂದು ಒಳ್ಳೆ ನೇಚರಲ್ಲಿ ಹಾದು ಹೋಗುವಂಥ NH ನ್ಯಾಷನಲ್ ಹೈವೇ. ಆ NHಗೆ ಅಟ್ಯಾಚ್ ಆಗಿರುವಂಥ ಒಂದು 42 ಎಕರೆ ಬ್ಯೂಟಿಫುಲ್ ತೋಟ ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ಸುಂದರ ವಾತಾವರಣ, ಸುತ್ತಮುತ್ತ ನೋಡ್ತಿದ್ರೆ ಕಳೆದೋಗ್ಬೇಕು ಹಂಗಿದೆ ವಾತಾವರಣ. ಈ ವಿಡಿಯೋ ಮಾಡಿರೋದು ಗಾಡೀಲಿ ಹೋಗ್ತಾ ಇರುವಾಗ ಮಾಡಿರೋದು, ಬಟ್ ಲೈವಲ್ಲಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, 1000+ ಕೋಕೋನಟ್, ಸಪೋಟ, ಮ್ಯಾಂಗೋ ಮಿಕ್ಸ್ ಟ್ರೀ ಹೊಂದಿರುವಂಥ ಒಂದು ತೋಟ, 42 ಎಕರೆ ತೋಟ. ಒಂದು 3 ಮನೆಗಳಿದೆ, ಬಟ್ ಮೇಂಟೈನ್ ಮಾಡಿಲ್ಲ. ಎಲ್ಲ ರೀತಿ ಮೇಂಟೈನ್ ಮಾಡಿದ್ರೆ ಅಂದರೆ ರೀಪಬ್ಲಿಷ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತೋಟ. 3 ಬೋರ್ ಇದೆ. 3 ಬೋರ್ಲು ಕೂಡ ಸೂಪರ್ ವಾಟ್ರು, ಯಾಕಂದರೆ ಇಲ್ಲಿ ಸುತ್ತಮುತ್ತಲ ಲೇಕ್ಗಳಿದೆ, ಅದರಿಂದ ನೀರು ಅಂತೂ ತುಂಬಾ ಚೆನ್ನಾಗಿದೆ. ಒಳ್ಳೆ ವಾತಾವರಣ, ಕೆಂಪು ಮಣ್ಣು. ಅವರು ಹೊರಗಡೆ ಇರೋದ್ರಿಂದ ಇಲ್ಲಿ ಬಂದು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ನೀವು ಪರ್ಚೇಸ್ ಮಾಡಿ ಇದನ್ನು ಮೇಂಟೈನ್ ಮಾಡೋಕ್ಕೆ ಹೋದರೆ, ನೀವು ತೆಂಗಿನ ಗಿಡಗಳೇ ಅಂದರೆ ಏನು ತೋಟ ಮಾಡಿದ ತೆಂಗಿನ ಮರದಲ್ಲೇ ನನ್ನ ಪ್ರಕಾರ 20-30 ಲಕ್ಷ ಇನ್ಕಮ್ ತೆಗಿಬೋದು ಫ್ಯೂಚರು. ಮತ್ತು ಬೇರೆ ಬೇರೆ ಮರಗಳೆಲ್ಲ ಇದೆ, ಅದರಿಂದೆಲ್ಲ ಒಳ್ಳೆ ಇನ್ಕಮ್ ತೆಗಿಬೋದು. ನೀವು ಇದು ಪರ್ಚೇಸ್ ಮಾಡಿದ್ರೆ ನೀವು ಅದು ಹೋಮ್ ಸ್ಟೇಗಳು ಮಾಡ್ಕೋಬೋದು, ಯಾಕಂದರೆ ನ್ಯಾಷನಲ್ ಹೈವೇ ಮತ್ತು ಟೂರಿಸ್ಟ್ ಪ್ಲೇಸ್ ಹತ್ತಿರ ಇರೋದ್ರಿಂದ ಹೋಮ್ ಸ್ಟೇನು ಮಾಡ್ಬೋದು, ಅಥವಾ ಪೌಲ್ಟ್ರಿ ಫಾರಮ್ಮು, ಕೌ ಶೆಡ್ ಏನಾದರೂ ಮಾಡ್ಬೋದು. ಇದು ಗುಂಡ್ಲುಪೇಟೆ ಟೌನ್ ಏನಿದೆ, ಗುಂಡ್ಲುಪೇಟೆ ಟೌನಿಂದ 7 to 8 ಕಿಲೋಮೀಟ್ರ್ ಆಗುತ್ತೆ. 7-8 ಕಿಲೋಮೀಟ್ರ್ ಗುಂಡ್ಲುಪೇಟೆ ಟೌನಿಂದ. ಮೈಸೂರಿಂದ 65 ಕಿಲೋಮೀಟ್ರ್ ಆಗುತ್ತೆ. ಫ್ರಮ್ ಬ್ಯಾಂಗ್ಳೂರಿಂದ 195 to 200 ಕಿಲೋಮೀಟ್ರ್ ಆಗ್ಬೋದು. ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನಿದೆ ನಿಮಗೆ ಕ್ಲಿಯರಾಗಿ ಕೊಡೋಣ. ಮೂಲ ಇಂದು ಕೂಡ ಜನರಲ್ ಪ್ರಾಪರ್ಟಿನೇ. ಇದು ಜನರಲ್ ಕ್ಯಾಟಗರಿ ಯಾರು ಹತ್ರ ಪರ್ಚೇಸ್ ಮಾಡ್ರೆ ಅಂತ, ಇವು ಪರ್ಚೇಸ್ ಪ್ರಾಪರ್ಟಿ. ಓನರ್ ಬಂದು ಔಟ್ಸೈಡಲ್ಲಿದ್ದಾರೆ, ಕರ್ನಾಟಕದಲ್ಲಿಲ್ಲ, ಅವ್ರದ್ದೇ ಓನ್ಡ್ ಪ್ರಾಪರ್ಟಿ. ಅವರು ಲೀಗಲ್ ಮಾಡಿ ಪರ್ಚೇಸ್ ಮಾಡಿರೋದು. ನಿಮಗೆ ಲೀಗಲ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಕೊಡೋಣ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಮನೆ, ಅದೇ ಮನೆ. ಓನರ್ ವಾಸ ಮಾಡೋಕ್ಕೋಸ್ಕರ ಅಂತ ಕಟ್ಟಿರೋದು. ಕೇರಳ ಟೈಪಲ್ಲಿ ಡಿಫ್ರೆಂಟಾಗಿ ಕಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತು ಬೇರೆ ಕೂಡ ಮನೆಗಳಿದೆ, ಅದನ್ನು ತೋರಿಸ್ಕೊಡ್ತೀನಿ. ಓನರು ಪ್ರೈಸ್ ಹೇಳ್ತಾ ಇರೋದು 50 lakh ಪರ್ ಏಕರು, 50 ಲಕ್ಷ ರೂಪಾಯಿ ಪರ್ ಏಕರು. ಆಪೋಸಿಟ್ ಎದುರುಗಡೆ ಕೂರಿಸಿ ಸ್ಲೈಟಾಗಿ ನೆಗೋಷಿಯಬಲ್ ಮಾಡಿಕೊಡೋಣ ಅಂತ ಹೇಳ್ತಿದ್ರೆ. ನೋಡಿ, ಸಬ್ ರೋಡಲ್ಲಿರುವಂಥ ಪರ್ ಏಕರ್ ರೇಟು ನ್ಯಾಷನಲ್ ಲೆವೆಲ್ ಸಿಗ್ತಾಯಿದೆ. ಏನು ಸಬ್ ಟಾರ್ ರೋಡ್ಗಳಲ್ಲಿ ಕೂಡ 50 ಲಕ್ಷ 60 ಲಕ್ಷ ಅಂತ ಹೇಳ್ತಿದ್ದಾರೆ ಪರ್ ಏಕರು ಸ್ಟಾರ್ಟಿಂಗ್ ರೇಟ್. ಖಾಲಿ ಲ್ಯಾಂಡನ್ನು, ಅದು ಕೂಡ ಎಂಟಿ ಲ್ಯಾಂಡು. ನೀವು ಬೇರೆ ವೀಡಿಯೋಸ್ ಎಲ್ಲ ನೋಡಿರ್ಬೋದು, ನಮ್ಮದು ಕೂಡ ಕೆಲವೊಂದು ಬೇರೆ ಪ್ರಾಪರ್ಟಿದು ನೋಡಿರ್ಬೋದು ವೀಡಿಯೋಸ್ ಎಲ್ಲ. 50 ಲಕ್ಷ ಪರ್ ಏಕರ್ ಆ ರೀತಿ ಇದೆ. ಬಟ್ ನ್ಯಾಷನಲ್ ಲೆವೆಲ್ಗೆ ಅಟ್ಯಾಚ್ ಆಗಿರೋಂಥ ಲ್ಯಾಂಡ್ಗೆ ಈ ರೇಟ್ ಇದೆ. ಡೈರೆಕ್ಟ್ ಓನರ್ ಸೆಟ್ಟಿಂಗ್ ಮಾಡಿಕೊಡ್ತೀನಿ. ಓನರೇ ರೇಟನ್ನು ಫಿಕ್ಸ್ ಮಾಡಿ ಫೈನಲ್ ಮಾಡ್ತಾರೆ. ನಮ್ಮದು 1% ಕಮಿಷನ್ ಈ ಲ್ಯಾಂಡ್ಗೆ, ಯಾಕಂದರೆ ಇದು ದೊಡ್ಡ ಲ್ಯಾಂಡ್ ಇರೋದ್ರಿಂದ, ಬಿಗ್ ಲ್ಯಾಂಡ್ ಇರೋದ್ರಿಂದ 1% ಸಾಕು. ಬೇರೆ ಲ್ಯಾಂಡ್ ಆಗಿದ್ದರೆ, ಸಣ್ಣ ಪುಟ್ಟ ಲ್ಯಾಂಡ್ ಆಗಿದ್ರೆ 2% ಕಮಿಷನ್ ಬೇಕು ಅಂತ ಹೇಳ್ತೀವಿ. ಇದು ದೊಡ್ಡ ಪ್ರಾಪರ್ಟಿ ಆಗಿರೋದ್ರಿಂದ, ದೊಡ್ಡ ಬಡ್ಜೆಟ್ ಆಗಿರೋದ್ರಿಂದ 1% ಸಾಕು. ನೋಡಿ, ನೋಡ್ತಾ ಇರ್ಬೋದು ಮನೆಗಳನ್ನ. ಈ ಥರ ಒಂದು ಏನೋ ಒಂಥರ ಲೇಬರ್ಗೋ ಅಥವಾ ಶೆಡ್ಗೋ ಈ ರೀತಿ ಮಾಡಿದರೆ, ನೀವು ಅದನ್ನು ಬೇರೆ ಯಾವ್ದಾದ್ರು ಕೂಡ ಬಳಸ್ಕೋಬೋದು. ನಾನು ಮೊದಲೇ ಹೇಳ್ದಂಗೆ ಇದನ್ನು ನೀವು ತೋಟ ಆಗಿ ಇನ್ನೂ ಕೂಡ ಡೆವಲಪ್ ಮಾಡ್ಬೋದು, ತೋಟ ರೀತಿ. ಇಲ್ವಾ, ಇದನ್ನು ಕೆಲವೊಂದು ಇನ್ನೂ ಕೂಡ ಎಂಟಿ ಲ್ಯಾಂಡ್ ಕೂಡ ಇದೆ. ಇದರಲ್ಲಿ 42 ಎಕರೆ ತೋಟ ಇಲ್ಲ, ಒಂದು ಸ್ವಲ್ಪ ಒಂದು ಮುಕ್ಕಾಲು ಭಾಗ ತೋಟ, ಇನ್ನೊಂದು ಕಾಲು ಭಾಗ ಖಾಲಿ ಲ್ಯಾಂಡ್ ಕೂಡ ಇದೆ. ನೀವು ಬೇಕಾದ್ರೆ ಇದನ್ನು ಕೌ ಫಾರ್ಮು, ಪೌಲ್ಟ್ರಿ ಫಾರ್ಮ್ಗಳು, ಗೋಟ್ ಫಾರ್ಮ್ಗಳೆಲ್ಲ ಮಾಡ್ಬೋದು. ಅಂದರೆ ಅಗ್ರಿಕಲ್ಚರ್ ಕಮರ್ಷಿಯಲ್ ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ, ಅದು ಸಂಬಂಧಪಟ್ಟಾಗಿ ನೀವು ಅದನ್ನು ಇಲ್ಲಿ ಮಾಡ್ಕೋಬೋದು, ಯಾಕಂದರೆ ದೊಡ್ಡ ಫ್ಲ್ಯಾಟ್ ಆಗಿದ್ದರಿಂದ. ನೋಡಿ, ನೋಡ್ತಿರ್ಬೋದು ಮಾವು, ಸಪೋಟ, ಸ್ವಲ್ಪ ಲೆಮನ್, ಇವು ಸ್ವಲ್ಪ ಎಲ್ಲ ಮಿಕ್ಸ್ ಇದೆ ಮರಗಳು. ನೀವು ಇದನ್ನೆಲ್ಲ ಕಲ್ಟಿವೇಷನ್ ಮಾಡಿ ಒಂದೊಳ್ಳೆ ತೋಟ ಮಾಡ್ಬೋದು. ಯಾರು ಒಂದು ದೊಡ್ಡ ಲ್ಯಾಂಡಿಗೆ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರಿಗೆ ಸೂಕ್ತವಾಗಿದೆ ಇದು ಲ್ಯಾಂಡ್. ಇದು ದಯಮಾಡಿ ಏನಾದ್ರು ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರೇ ಕರೆ ಮಾಡಿ. ಮತ್ತು ಇದು ಯಾವ ಎಷ್ಟು ದೂರದಲ್ಲಿ ಎಲ್ಲಿದೆ, ಈಗ ಆಲ್ಮೋಸ್ಟು ಏನು ಎತ್ತ ಡೀಟೇಲೆಲ್ಲ ಹಾಕಿದ್ದೀನಿ. ಬೆಂಗಳೂರಿಂದ, ಮೈಸೂರಿಂದ, ಗುಂಡ್ಲುಪೇಟೆಯಿಂದ ಎಷ್ಟು ಕಿಲೋಮೀಟರ್ ಅಂತ ಕೂಡ ಹಾಕಿದ್ದೀನಿ. ಎಕ್ಸಾಕ್ಟ್ ಲೊಕೇಶನ್ ಯಾವುದು, ಲೊಕೇಶನ್ ಕಳಿಸಿ ಅದು ಕೊಡಿ, ಡಾಕ್ಯುಮೆಂಟ್ಸ್ ಕೊಡಿ. ಮೊದಲು ಇಂಟ್ರೆಸ್ಟ್ ಇತ್ತಾ ದಯವಿಟ್ಟು ಡೈರೆಕ್ಟ್ ಬನ್ನಿ, ಕರ್ಕೊಂಡೋಗಿ ತೋರಿಸ್ಕೊಡ್ತೀನಿ ಲ್ಯಾಂಡ್ ಓಕೆ ಆದರೆ ಡೈರೆಕ್ಟ್ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ. ಓನರ್ ಅವತ್ತು ಸಿಟ್ಟಿಂಗಾಗಿ ಅವತ್ತೇ ಟೋಕನ್ ಆಯಿತು ಅಂದರೆ ಅವತ್ತೇ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿಸ್ಕೊಡ್ತೀನಿ ನಿಮಗೆ. ಯಾವುದೇ ಮುಚ್ಚುಮರೆ ವ್ಯವಹಾರ ಇಲ್ಲ, ನೇರ ವ್ಯವಹಾರ, ಆನೆಸ್ಟ್ ವ್ಯವಹಾರ ಇದು.
ಒಂಥರ ಕನ್ನಡಿ ಮುಂದೆ ನಿಂತು ವ್ಯವಹಾರ ಮಾಡ್ದಂಗೆ ಇರುತ್ತೆ ಇದು. ಯಾಕಂದರೆ ನಾನು ಡೈರೆಕ್ಟ್ ಓನರ್ ಅದು ಮಾತ್ರ ಮಾತಾಡ್ಸೋದು, ಬೇರೆ ಅದರ್ ಪರ್ಸನ್ನು ಕೂಡ ಮಾತಾಡ್ಸೋಕ್ಕೆ ಹೋಗಲ್ಲ. ಅಂದಮೇಲೆ ನಿಮಗೆ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ. ಸುಮ್ಮನೆ ಎಲ್ಲೋ ಎಲ್ಲಿದೆ ಅಂತ ಕೇಳೋದು, ಎಕ್ಸಾಕ್ಟ್ ಲೊಕೇಶನ್ ಯಾವುದು ಅಂತ ಕೇಳೋದು, ನನ್ನನ್ನೇ ಬೈಪಾಸ್ ಮಾಡಿ ಟ್ರೈ ಮಾಡ್ತೀನಿ ಅನ್ನೋ ಅಂಥ ಆಲೋಚನೆ ಬೇಡ. ಯಾಕಂದರೆ ಸುಮಾರು ವ್ಯವಹಾರಗಳು ಕೆಲವೊಂದು ಕಡೆಯಿಂದ ಹಾಳಾಗಿದೆ. ನೀವು ನೋಡ್ತಾ ನೋಡಿ ತೆಂಗಿನ ಮರದಲ್ಲಿ ಫಲ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬಿಟ್ಟಿದೆ ಫಲಗಳು. ಕೆಲವೊಂದು ಮರ ಫಲ ಅಂತೂ ಸೂಪರಾಗಿದೆ ನೋಡಿ. ಡ್ರಿಪ್ ಇರಿಗೇಷನ್ ಎಲ್ಲ ಇದ್ದರೂ ಕೂಡ ನೀರು ಇನ್ನೂ ಹಾಯಿಸ್ತಾ ಇಲ್ಲ, ಗೊಬ್ಬರ ಇಲ್ಲ, ಆದರೂ ಕೂಡ ಫಲ ತುಂಬ ಚೆನ್ನಾಗಿ ಬಿಟ್ಟಿದೆ. ಅದರಿಂದ ಒಂದು ಒಳ್ಳೆ ತೋಟ, ಒಳ್ಳೆ ಜಮೀನು. ದಯಮಾಡಿ ಬನ್ನಿ, ನೇರವಾಗಿ ತೋರಿಸ್ಕೊಡ್ತೀನಿ. ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೋ ಅಥವಾ ನಿಮ್ಗೆ ಯಾರಾದರೂ ನಿಮ್ಗೆ ಗೊತ್ತಿರೋರಿಗೆ ಬೇಕು ಅಂದರೂ ಕೂಡ ಮಾತಾಡಿ ಕರ್ಕೊಂಡು ಬನ್ನಿ ಪಾರ್ಟಿನ. ಖಂಡಿತ ಜಮೀನು ಹತ್ರ ಕರ್ಕೊಂಡೋಗಿ ತೋರಿಸಿ, ಇಷ್ಟ ಆಯಿತು ಅಂದರೆ ಓನರ್ ಹತ್ರ ಡೈರೆಕ್ಟ್ ಮಾತಾಡ್ಸ್ಕೊಡ್ತೀನಿ. ತುಂಬಾ ಒಂದು ಒಳ್ಳೆ ಲೊಕೇಶನ್ ಅಂತ ಲ್ಯಾಂಡು. ನಾನು ಹೇಳಿದೆ ತುಂಬಾ ಒಳ್ಳೆಯ ವಾತಾವರಣ, ತುಂಬಾ ಇಷ್ಟ ಆಗುತ್ತೆ ನಿಮಗೆ ವಾತಾವರಣ ನೋಡಿದ್ರೆ. ಆ ವಾತಾವರಣದಲ್ಲಿ ಇರುವಂಥ ಲ್ಯಾಂಡು. ಬಿಗ್ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಈ ಲ್ಯಾಂಡ್ ತುಂಬ ಸೂಕ್ತವಾಗಿದೆ. ಅಥವಾ ನಿಮ್ಗೆ ಯಾರಾದರೂ ಇಂಥ ಬಿಗ್ ಪ್ರಾಪರ್ಟಿ ಬೇಕು ಅಂತ ಯಾರಾದರೂ ನಿಮ್ಗೆ ಹೇಳಿದರೆ ನೇರವಾಗಿ ಬನ್ನಿ, ಕೆಲವೊಂದು ಕಮಿಷನ್ ವಿಚಾರದಲ್ಲಿ ಮಾತಾಡಿ ಶೇರ್ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಾಗಿ ಹಂಚ್ಕೊಂಡು ತಿಂದ್ರೇ ಜೀವನ. ಇದು ನನ್ನ ಪಾಲಿಸಿ. ನಿಮಗೆ ಇಷ್ಟ ಆಗಿದ್ದರೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.